ಇನ್ನು ಮೂಡಾ ಪಾದಯಾತ್ರೆ ಮತ್ತೊಂದು ಕಾಂಗ್ರೆಸ್ನ ಜನಾಂದೋಲನ ಇದೆಲ್ಲ ಮುಗಿತು ಹೌದು. ಆದರೆ ನಾಯಕರುಗಳ ನಡುವಿನ ವಾಗ್ಯುದ್ಧ ಮಾತ್ರ ಮುಗಿತಾ ಇಲ್ಲ. ಅದರಲ್ಲೂ ಮುಖ್ಯಮಂತ್ರಿಗಳಿಗೆ ತಮ್ಮ ತಪ್ಪೇನು ಅನ್ನುವಂಥದ್ದು ಗೊತ್ತಿದೆ. ಹೀಗಾಗಿ ಕುರ್ಚಿ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಜಾತಿಯ ಲೇಪನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಆಗ್ರಹಿಸಿದ್ರು ಕೂಡ. ಇದಕ್ಕೆ ಪ್ರತಿಯಾಗಿ ಎಂಬಿ ಪಾಟೀಲ್ ಬಿಜೆಪಿಯಲ್ಲಿರುವ ಬಣಗಳ ಲೆಕ್ಕಾಚಾರವನ್ನ ತೋರಿಸಿ ಪ್ರತಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಜನ ನನ್ನ ಕುರ್ಚಿ ಅಲ್ಲಾಡಿಸ್ಲಿಕ್ಕೆ ಹಿಡ್ಕೊಂಡು ಅಲ್ಲಾಡಿಸ್ತಾರೆ. ಕುರ್ಚಿ ಅಲ್ಲಾಡಲ್ಲ, ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ. ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರ್ಸೋಣ. ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ. ಕದನ, ಮಹಾಕದನ. ಡಿಸಿಎಂ ಡಿಕೆಶಿ ಕುಮಾರಸ್ವಾಮಿ ಮಧ್ಯೆ ಮಾತಿನ ಯುದ್ಧ ಹೆಚ್ಚುತ್ತಲೇ ಇದೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ವಾಗ್ಯುದ್ಧ ನಡೆಯುತ್ತಿದೆ. ಕೆಲವೊಮ್ಮೆ ಅಂತೂ ಏಕವಚನದಲ್ಲೇ ವೈಯಕ್ತಿಕವಾಗಿಯೋ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಿನ್ನೆಯಷ್ಟೇ ಸಿದ್ಧಾರ್ಥ ಸಾವಿಗೆ ಕಾರಣ ಯಾರು ಅಂತ ಎಚ್ಡಿಕೆ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂದಿದ್ರು. ಡಿಕೆ ಹೇಳಿಕೆಗೆ ಕೆರಳಿದ ಎಚ್ಡಿಕೆ ನೋಡೋಣ ಇರ್ರಿ ಯಾರು ಮೆಂಟಲ್ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್.ಎಂ. ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಅಯ್ಯೋ, ಹುಚ್ಚ ಆಸ್ಪತ್ರೆಗೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ನಂದು ಎಸ್.ಎಂ. ಕೃಷ್ಣನ್ ಸಂಬಂಧ ಏನು ಅಂತ ಅವ್ನಿಗೇನು ಗೊತ್ತಿದೆ? ಪಾಪ ಏನೋ ಮೆಂಟ್ಲಾಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ದರೆ ಹೇಳೋಣ. ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆಗಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬೋದು. ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ. ನಿನ್ನೆಯಷ್ಟೇ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ನನ್ನ ಕುರ್ಚಿ ಬಹಳ ಜನ ಅಲುಗಾಡಿಸ್ತಾರೆ, ಆದರೆ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕುಮಾರಸ್ವಾಮಿ ಕುರ್ಚಿ ಅಲುಗಾಡಲ್ಲ, ಕುರ್ಚಿಯಲ್ಲಿ ಕೂರೋರು ಅಲುಗಾಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಬಹಳ ಜನ ನನ್ನ ಕುರ್ಚಿ ಅಲ್ಲಾಡಿಸ್ಲಿಕ್ಕೆ ಹಿಡ್ಕೊಂಡು ಅಲ್ಲಾಡಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮಂಜುನಾಥ್ ಬಹಳ ಜನ ನೀನಲ್ಲ, ಬೇರೆಯವರು ಹಿಡ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ. ಅವ್ರು ಅಲ್ಲಾಡಿಸ್ತೇ ಇರಲಿ, ನಾನು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ನಡೆಸ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ, ದಲಿತರು ಯಾರಿದ್ದಾರೆ, ಅಲ್ಪಸಂಖ್ಯಾತರು ಯಾರಿದ್ದಾರೆ, ಹಿಂದುಳಿದವರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಮಹಿಳೆಯರು ಯಾರಿದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತೇನೆ. ಕುರ್ಚಿ ಅಲ್ಲಾಡಲ್ಲ, ಕುರ್ಚಿ ಅಲ್ಲಾಡಲ್ಲ, ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ. ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ, ಅದು ಎಂದೂ ಅಲ್ಲಾಡಲ್ಲ, ಅದು ಭದ್ರವಾಗಿ ಇರುತ್ತೆ. ಕೆಂಗಲ್ ಹನುಮಂತರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಒಂದು ಸಭಾಂಗಣ ಏನಿದೆ, ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ, ಅಲ್ಲಿಂದಲೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ. ಅಲ್ಲಿಯ ಕುರ್ಚಿ ಭದ್ರವಾಗಿದೆ. ಆ ಕುರ್ಚಿಲಿ ಕೂರವರು ಸದಾಕಾಲ ಅಲ್ಲಾಡಬೇಕಾದ್ರೆ ಪರ್ಮನೆಂಟಾಗಿ ಕೂರಕ್ಕಾಗಲ್ಲ. ಏನೋ ಮೂಡಾ ಅಕ್ರಮ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಸಚಿವ ಎಂಬಿ ಪಾಟೀಲ್ ಬಿಜೆಪಿಯಲ್ಲಿ 20 ಬಣಗಳಿವೆ, ಎಲ್ಲರೂ ಒಂದೊಂದು ವಿಚಾರಕ್ಕೆ ಹೋರಾಡ್ಲಿ, ವಿಷಯ ನಾವೇ ಕೊಡ್ತೀವಿ ಅಂತ ಹೇಳಿದ್ರು. ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸ್ಲಿಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು, ಮಾಡಿದ್ದೇವೆ. ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯುತ್ತದೆ. 20 ಬಣಗಳಿದಾವೆ, 20 ಬಣಗಳು ಒಂದೊಂದು ಕಡೆ ಪಾದಯಾತ್ರೆ ಮಾಡಿ ಅವ್ರಿಗೆ ನಾವೇ ಕೊಡ್ತೀವಿ ಇಶ್ಯೂ. 20 ಬಣಗಳಿಗೆ ಒಟ್ಟರು ಒಂದೊಂದು ಬಣ ತೊಗೊಂಡು ಒಟ್ಟರು ಒಂದೊಂದು ಪಾದಯಾತ್ರೆ ಮಾಡಿರಿ. 20 ಬಣ ಒಂದೊಂದು ಇಶ್ಯೂ ಮೇಲೆ, ಒಬ್ಬರು ಕೊರೋನಾ ಮೇಲೆ ಮಾಡಲಿ, ಒಬ್ಬರು ಬೋವಿ ಇದ್ರ ಮೇಲೆ ಮಾಡಲಿ, ಒಬ್ಬರು ದರೋಜ ಸ್ಟಕ್ನರ್ ಮೇಲೆ ಮಾಡಲಿ, ಒಬ್ಬರು ಮಾರಿಷಸ್ 10,000 ಕೋಟಿ ಮೇಲೆ ಮಾಡಲಿ, ಎಲ್ಲರೂ ಮಾಡಲಿ. ವಾಕ್ ಸಮರಕ್ಕೆ ವೇದಿಕೆ ಕೊಟ್ಟ ಬಿಎಸ್ವೈ ಪೋಕ್ಸೋ ಕೇಸ್. ಇಷ್ಟೆಲ್ಲ ವಾಗ್ಯುದ್ಧಗಳ ನಡುವೆ ಒಮ್ಮೆಲೆ ಸಿಡಿದಿದ್ದು ಬಿಎಸ್ವೈ ವಿರುದ್ಧದ ಪೋಕ್ಸೋ ಆರೋಪ ಪ್ರಕರಣ. ನಾವು
ಅದನ್ನು ವೆಕೇಟ್ ಮಾಡಿಸೋದಕ್ಕೆ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂದ್ಕೊಳ್ತೇನೆ. ಯಾಕೆಂದರೆ ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ಆದರೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಾವು ಅವ್ರ ಮುಂದೆ ನಮ್ಮ ಅಡ್ವೊಕೇಟುಗಳು ಹೇಳ್ತಾರೆ. ಅವರು ಯಾರು ಅಪಿಯರ್ ಆಗ್ತಾರೆ, ಎ ಜಿ ಅವರೇ ಅಪಿಯರ್ ಆಗ್ತಾರಾ ಅಥವಾ ಬೇರೆ ನಮ್ಮ ಯಾರು ಲಾಯರ್ಗಳು ಅಪಿಯರ್ ಆಗ್ತಾರೆ, ಅವರು ಹೇಳ್ತಾರೆ. ಪರಮೇಶ್ವರ್ ಅವರೇ ಹೇಳಿದ್ದೀಗ ಅವರು ಏಜಿಗೆ ಸೂಚನೆ ಕೊಟ್ಟು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆ ತೆಗೆದರೆ, ನಿಮ್ಮ ದುರಾಡಳಿತದ ವಿರುದ್ಧ ಮಾತನಾಡಿದರೆ ನೀವು ಪೋಕ್ಸೋ ಕೇಸ್ ತೆಗಿತೀರಿ. ನಿಮ್ಮ ದುರಾಡಳಿತದ ವಿರುದ್ಧವಾಗಿ ಬಾಯಿ ಮುಚ್ಕೊಂಡು ಕೂತ್ರೆ ಅದು ಹ್ಯಾಬಿಚುವಲ್. ಅದು ಈಗ ಹ್ಯಾಬಿಚುವಲ್ ಅಲ್ಲೇನದು. ಮತ್ತು ಕೋರ್ಟ್ನವ್ರು ಸ್ಟೇ ಕೊಟ್ಟಾರ, ಎಲ್ಲ ನೋಡೇ ಕೊಟ್ಟಾರ ಕೋರ್ಟ್ನವ್ರು. ಮತ್ತು ಯಡಿಯೂರಪ್ಪನವ್ರಿಗೆ 82-83 ವರ್ಷ. ಜನ ನೋಡ್ಕೋತಾರೆ ನಿಮ್ಮನ್ನು. ಈ ರೀತಿ ಸುಳ್ಳು ಕೇಸುಗಳಲ್ಲಿ ಮಾಡಿದರೆ ಜನ ನೋಡ್ಕೊಳ್ತಾರೆ ನೀವು. ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಾಯಕರ ವಾಕ್ಸಮರ ನಿಲ್ಲೋ ಲಕ್ಷಣಗಳು ಕಾಣ್ತಾಗಿಲ್ಲ. ಒಂದೊಂದು ವಿಚಾರವಾಗಿ ಆರೋಪ ಪ್ರತ್ಯಾರೋಪ ಜೋರಾಗಿದ್ದು ಈಗ ಮಾತಿನ ಕಾಳಗ ಎಲ್ಲೇ ಮೀರಿದೆ. ಬ್ಯೂರೋ ರಿಪೋರ್ಟ್, TV9.